ನಾನು ಬರ್ತಾ ಬೆಳಗ್ಗೆ ಈ ತೋಟ ಎಲ್ಲ ಕೂಡ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಅಂತ. ಮತ್ತು ಈ ಹಳ್ಳಿ ಬಗ್ಗೆ ಕೂಡ ಹೇಳ್ತಾ ಇದ್ರು ನನಗೆ. ಇಲ್ಲ ಸ್ವಂತ ಊರು ಪ್ರತಿ ವಾರ ಬರ್ತಾ ಇದ್ದಾರೆ ಅಂತ. ಎಷ್ಟು ಸೆಂಟಿಮೆಂಟ್ ಇದೆ ಈ ತೋಟ ಇದೆಲ್ಲವೂ ಕೂಡ. ನಿಮ್ಮ ತಂದೆಯವರು ಇಲ್ಲೇ ವ್ಯವಸಾಯ ಎಲ್ಲವೂ ಕೂಡ ಮಾಡ್ತಾ ಇದ್ರಂತೆ. ಅದನ್ನ ಹೇಳ್ತಾ ಇದ್ರು. ಮತ್ತು ಇನ್ನೊಂದು ಹೇಳಬೇಕಾಯಿತು. ಏನು ಅಂತ ಹೇಳಿದ್ರೆ, ನಾನು ನಾರ್ಮಲಾಗಿ ಸಿನಿಮಾ ನಟರನ್ನ ಸಿನಿಮಾ ನಟರು ತೀರ್ಕೊಂಡ ನಂತರ ಅವರ ಸಮಾಧಿಗೆ ಹೋಗೋದು ಅಥವಾ ಸ್ಮಾರಕಕ್ಕೆ ಹೋಗಿ ಬಂದು ಕೈ ಮುಗಿದು ಅಲ್ಲಿ ಫೋಟೋ ತಗೊಳ್ಳೋದನ್ನು ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಬಂದು ನಾನು ಗಮನಿಸಿದ್ದೇನು ಅಂತ ಹೇಳಿದರೆ, ನಿಮ್ಮ ತಂದೆಯವರ ಸ್ಮಾರಕದತ್ತ ಎಲ್ಲರೂ ಹೋಗ್ತಾ ಇದ್ರು, ಅಲ್ಲಿ ಫೋಟೋ ತೆಗೆಸ್ಕೊತಾ ಇದ್ರು. ಒಂಥರ ಅಲ್ಲಿದ್ದಾರೆ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಬರ್ತಾ ಇದ್ರು ಅಂತ. ಈ ಕಂಪ್ಲೀಟ್ ಈ ಏರಿಯಾದಲ್ಲಿ ಆ ಥರ ಇದೆ ವಾತಾವರಣ ಇಲ್ಲಿ. ಅದೇ ಇದು ಬೇಸಿಕ್ಲಿ ನಮ್ಮ ಆನ್ಸೆಸ್ಟ್ರಲ್ ಹೌಸು. ಹ್ಞೂ ಈ ಮನೆ ಏನಿದೆ ಇದು ನಮ್ಮ ಆನ್ಸೆಸ್ಟ್ರಲ್ ಹೌಸ್. 150 ವರ್ಷದ ಮೇಲಾಗಿದೆ. ಓಕೆ. ಅದನ್ನು ತಂದೆಯವರು ಇರಬೇಕಾದ್ರೇ ಸ್ವಲ್ಪ ಮಟ್ಟಿಗೆ ರಿನೋವೇಟ್ ಮಾಡಿಕೊಂಡು ನಾವು ಈ ಒಂದು ಮನೆಯಲ್ಲೇ ವಾಸ ಇರೋಂಥದ್ದು. ಜೊತೆಗೆ ನಮ್ಮ ಪೂರ್ವಜರೆಲ್ಲರೂ ಕೂಡ ಇಲ್ಲೇ ವಾಸ ಇದ್ದಂಥದ್ದು. ಜೊತೆಗೆ ನಮ್ಮ ತಾತ ಅವರು ರಂಗಸ್ವಾಮಿ ಅವರು ಕೂಡ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದರು. ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ರು. ಅವರು ಕೂಡ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಸೊ ಇಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ನಾವು ಕೂಡ ಚಿಕ್ಕಂದ್ರಲ್ಲಿ ನಮ್ಮ ತಾಯಿಯವರು ತುಂಬ ಪರ್ಟಿಕ್ಯುಲರ್ ಆಗಿ ನಾವು ಮಕ್ಕಳು ಸಿಟಿ ಸೇರಿಬಿಟ್ರೆ ಅವ್ರಿಗೆ ಈ ಗ್ರಾಮೀಣ ಭಾಗದ ಟಚ್ ಬಿಟ್ಟು ಹೋಗುತ್ತೆ ಅಂದ್ಬಿಟ್ಟು ಪ್ರತಿ ಬಾರಿನೂ ಕೂಡ ನಮಗೆ ದಸರಾ ರಜೆ ಬರಲಿ, ಬೇಸಿಗೆ ರಜೆ ಬರಲಿ, ನಮಗೆ ಊರಿಗೆ ಕರ್ಕೊಂಬಂದು ಇಲ್ಲೇ ಸಂಪೂರ್ಣವಾಗಿ ರಜೆಗಳನ್ನ ಇಲ್ಲೇ ಕಳಿಸ್ತಾಯಿದ್ರು. ಅದರಿಂದ ನಮಗೆ ಆ ಟಚ್ಚು ಹೋಗಲಿಲ್ಲ. ಆಮೇಲೆ ನಾನು ವಕೀಲನಾದ್ಮೇಲೂ ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರತಿ ಶನಿವಾರ ಭಾನುವಾರ ಇಲ್ಲಿ ಬಂದು ಉಳಿತಾ ಇದ್ದೆ. ಕೃಷಿ ಚಟುವಟಿಕೆ ಕೂಡ ನಾನು ಭಾಗಿಯಾಗ್ತಾಯಿದ್ದೆ. ಸೊ ಸಹಜವಾಗಿ ಈ ವಾತಾವರಣದಲ್ಲೇ ಬೆಳೆದಿರೋದ್ರಿಂದ ಕೃಷಿ ಕುಟುಂಬಕ್ಕೆ ಹುಟ್ಟಿದ್ರಿಂದ ಖಂಡಿತವಾಗಿ ನನಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ತುಂಬ ಖುಷಿ ಇದೆ. ಇಲ್ಲಿ ಬಂದರೆ ಸಾಕಷ್ಟು ನಮಗೆ ದಿನನಿತ್ಯ ನಮ್ಮ ಊರಿನ ಎಲ್ಲ ಜನತೆ, ಜೊತೆಗೆ ಈ ಭಾಗದ ಎಲ್ಲ ಜನತೆ, ನಮ್ಮ ಕ್ಷೇತ್ರದವರು ಎಲ್ಲರೂ ಕೂಡ ಬರ್ತಾರೆ. ಅವರೊಟ್ಟಿಗೆ ಇಡೀ ದಿನ ಕಳೆಯೋಂಥ ಒಂದು ಪ್ರಸಂಗ. ಬೆಳಿಗ್ಗೆ ಎದ್ದು ಮೊದಲನೇದಾಗಿ ಪೂರ್ತಿ ನಮ್ಮ ಜಮೀನೆಲ್ಲ ನೋಡ್ಕೊಂಡು ಬಂದು ಆ ನಂತರ ತಿಂಡಿ ಮಾಡ್ಕೊಂಡು ಕೂತ್ಕೊಂತಂದ್ರೆ ಇಡೀ ದಿನ ಇದೇ ರೀತಿ ಜನರೊಟ್ಟಿಗೆ ಕಳೀತೇವೆ. ತುಂಬ ಖುಷಿ ಇದೆ. ಮತ್ತು ಈ ಏಜಲ್ಲಿ ಇನ್ನೊಂದೇನೆಂದರೆ ಆ ಜಿಮ್ಗೆ ಹೋಗಬೇಕು, ಫಿಟ್ನೆಸ್ಸು ಇದೆಲ್ಲವೂ ಇರುತ್ತೆ. ಬಟ್ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಮತ್ತು ಫಿಟ್ನೆಸ್ ಬಗ್ಗೆ ಹೇಳೋದಾದರೆ? ಮಾಡ್ತೀವಿ. ಅದೇ ಮುಂಚಿನ ಥರ ಮಾಡೋಕ್ಕಾಗ್ತಾಯಿಲ್ಲ. ನಾನು ಒಬ್ಬ ಕ್ರೀಡಾಪಟು. ನಾನು ಕೂಡ ಟೆನ್ನಿಸ್ ಆಡ್ತಾಯಿದ್ದೆ. ಪ್ರೊಫೆಷ್ನಲಿ ಟೆನ್ನಿಸ್ ಆಡ್ತಾಯಿದ್ದೆ. ಓಕೆ. ATA ಟೂರ್ನಮೆಂಟ್ಸ್ ಎಲ್ಲ ಜಾಸ್ತಿ ಆಡ್ತಾಯಿದ್ದೆ ಆಗ. ಅಲ್ಲೇ ಯೂನಿವರ್ಸಿಟಿ 5 ವರ್ಷ ಕೂಡ ಯೂನಿವರ್ಸಿಟಿ ಟೀಮ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಏನೋ ಒಂದು 4th ಸ್ಟ್ಯಾಂಡರ್ಡಿಂದ ಕೂಡ ಟೆನ್ನಿಸ್ ಆಡ್ಕೊಂಡು ಬರ್ತಾಯಿದ್ದೆ. ಫುಟ್ಬಾಲ್ ಕೂಡ ಸಾಕಷ್ಟು ಆಡ್ತಾಯಿದ್ದೆ. ಸ್ಕೂಲ್ ಟೀಮು, ನಮ್ಮ PU ಟೀಮು, ಡಿಗ್ರಿ ಟೈಮಲ್ಲೂ ಕೂಡ ಸಾಕಷ್ಟು ಆಡಿ ನಾನು UK ಫುಟ್ಬಾಲಿಗೆ ಫೇಮಸ್ಸು. ಅಲ್ಲೂ ಕೂಡ ಸಾಕಷ್ಟು ಫುಟ್ಬಾಲ್ ಆಡ್ತಾಯಿದ್ದೆ. ಈಗ ಸ್ವಲ್ಪ ಒತ್ತಡ ಜಾಸ್ತಿ, ಅದರಿಂದ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಜೊತೆಗೆ ಫಿಟ್ನೆಸ್ ಎಲ್ಲರೂ ಕೂಡ ಅನಿವಾರ್ಯ. ಹೌದು. ಒತ್ತಡದ ಜೀವನದಲ್ಲಿ ಫಿಟ್ನೆಸ್ ಅನಿವಾರ್ಯತೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದ್ದರಿಂದ ಸ್ವಲ್ಪ ನಾನು ಟೈಮ್ ಆದಲ್ಲಿ ವಾರಕ್ಕೆ 3ರಿಂದ 4 ದಿನ ಜಿಮ್ಗೆ ಹೋಗ್ತೀನಿ. ಮುಂಚೆ ಎಷ್ಟು ವರ್ಕೌಟ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಹೀಗೆ ಹೋಗ್ತಿದ್ದಾರೆ, ಮಾಡ್ತಾಯಿದ್ದೀನಿ. ವಾರಕ್ಕೆ 3-4 ದಿನ ಮಾಡ್ತೀನಿ. ಇಲ್ಲಿ ಲೋಕಲಲ್ಲಿ ಫ್ರೆಂಡ್ಸ್ ಇದ್ದಾರಾ ಮತ್ತು ಸಿಗ್ತಾ ಇರ್ತಾರಾ? ಇದ್ದಾರೆ, ನಮ್ಮದೆಲ್ಲ ಕ್ಲೋಸ್ಡ್ ಗ್ರೂಪು ಮುಂಚೆಯಿಂದ ಕೂಡ. ಈಗಲೂ ಹಾಗೆ ಥರ ಇದ್ದಾರೆ. ಈಗ ML ಆಗಿಬಿಟ್ಟಿದ್ದಾರೆ, ದೂರ ಏನು ಹೋಗಿಲ್ಲ, ಅದೇ ಥರ ಮಾತಾಡ್ತಿದ್ದಾರೆ. ಅದೇ ಥರ ದಿನ ನಾವು ಸಾಯಂಕಾಲ ಅಟ್ಲೀಸ್ಟ್ ಒಂದು 1/2 hour 1 hour ಕೂತ್ಕೊಂಡು ಡಿಸ್ಕಸ್ ಮಾಡಿ ಜೊತೆಗೆ ಊಟ ಮಾಡ್ತೀವಿ. ಆಲ್ಮೋಸ್ಟ್ ಎವ್ರಿ ಡೇ ಜೊತೆಗೇನೆ ಊಟ ಮಾಡ್ತೀವಿ. ಯಾಕಂದರೆ ನಾನು ಈಗ ಮನೇಲಿ ಒಬ್ಬನೇ ಇರೋದು. ಇದರಿಂದ ಪ್ರತಿ ಸತಿ ಕೂಡ ಬಂದು ಬಂದು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಏನು ನನಗೆ ಫೀಲಿಂಗ್ ಇಲ್ಲ. ಅದು ನಾನು ಏನೋ ಇವತ್ತು ML ಆಗಿದ್ದೀನಿ ನನಗೆ ಫೀಲಿಂಗ್ ಇಲ್ಲ. ನಾನು ಮುಂಚೆ ಕೂಡ ಇದೇ ರೀತಿ ಇದ್ದೆ, ಈಗಲೂ ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ತಿದ್ದೇನೆ. ಅದು ಸ್ವಲ್ಪ ಈಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇದೆ. ಮತ್ತು ಹುಡುಗರೆಲ್ಲ ಸೇರಿದಾಗ ಒಂದು ಮಾತು ಬಂದೇ ಬರುತ್ತೆ, ಮದುವೆ ಆಗಲ್ವಾ, ಏಜ್ ಆಗ್ತಿದೆ ಅಂತ. ನಿಮ್ಮನ್ನ ಯಾರು ಕೇಳಿಲ್ವಾ? ಈ ದಿನ ಕೇಳ್ತಾರೆ. ನೀವು ಕೇಳ್ತಾ ಇದ್ದೀರಾ? ಅಲ್ಲ, ನಮ್ಮನೆಲ್ಲ ಅದನ್ನೇ ಕೇಳ್ತಾರೆ. ಸೇಮ್ ಏಜ್ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಅದೇ ಮದುವೆ ಕೇಳ್ತಾರಾ ಅಥವಾ ಹುಡುಗಿ ಇದೆಯೇ ಅಂತ ಸುಮ್ಮನೆ ಇಲ್ಲ ಲವ್ ಏನಾದರೂ? ಏನಾಗ್ತದೆ, ಈ ಸೊಸೈಟಿ ಆ ಥರ ಇದೆ ಈಗ. ಓಕೆ.
ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು. ಏಜ್ ಆಗ್ತಾ ಆಗ್ತಾ ಒಂದು 28 29 ಹಾ. ಆಗ್ತಾ ಇದ್ದಂಗೆ ಮದುವೆ ಆಗಲ್ಲ ಮದುವೆ ಆಗಲ್ವಾ? ಮದುವೆ ಆಗಲ್ಲ. ಶುರು ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಇಟ್ಸ್ ಅ ಪರ್ಸನಲ್ ಡಿಸಿಷನ್ನು. ಹೌದು. ಎಲ್ಲರೂ ಕೂಡ ಅವರ ಸ್ಪೇಸನ್ನು ನಾವು ಕೊಡಬೇಕಾಗ್ತದೆ. ಬಟ್ ಆದರೂ ಕೂಡ ಈ ಪ್ರಶ್ನೆಗೆ ನಾನು ಎಲ್ಲರೂ ಕೂಡ ಹೇಳಿದ್ದೀನಿ, ಖಂಡಿತವಾಗಿಯೂ ಮದುವೆ ಆಗ್ತೀನಿ. ಅದಕ್ಕೆ ಸಮಯ ಸಂದರ್ಭ ಎಲ್ಲೂ ಕೂಡ ಬರಬೇಕು. ಬಂದಾಗ ಖಂಡಿತವಾಗಿಯೂ ನಾನು ಆಗ್ತೀನಿ ಅನ್ನೋದನ್ನು ಹೇಳಿದ್ದೀನಿ. ನಿಮಗೂ ಕೂಡ ಅದನ್ನೇ ಹೇಳ್ತಿದ್ದೀನಿ, ನೀವು ಕೂಡ ಅದನ್ನೇ ಪಾಲನೆ ಮಾಡಿ. ಓಕೆ. ನಿರೀಕ್ಷೆ ಮಾಡಿರಲಿಲ್ಲ, ಅನಿರೀಕ್ಷಿತವಾಗಿ ಮೇಲೆ ಆಗಿರುವಂಥದ್ದು. ಇಷ್ಟು ಕೆಲಸ ತೃಪ್ತಿ ಇದೆಯಾ? ಈಗ ಮಾಡಿರುವಂಥ ಕೆಲಸ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಏನಾದರೂ ಮಾಡೋದು ಇದೆಯಾ? ಅಂತಿಮವಾಗಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ನಂಜನಗೂಡು ಜನಕ್ಕೆ? ಈ ತೃಪ್ತಿ ಅಂತಂದರೆ ಈಗ ಸಾಕಷ್ಟು ಕೆಲಸಗಳಿದೆ ಮಾಡೋಂಥದ್ದು, ಇದು ನಿಲ್ಲ ಅಂಥದ್ದಲ್ಲ. ಓಕೆ. ಅಭಿವೃದ್ಧಿ ಕಾರ್ಯ ನಿರಂತರ, ಜನರ ಸಮಸ್ಯೆ ಬಗೆಹರಿಸೋಂಥದ್ದು ನಿರಂತರ, ಈ ಕೆಲಸ ಕೂಡ ನಿರಂತರ. ಯಾವತ್ತಿಗೂ ಕೂಡ ನಾವು ಇಲ್ಲಪ್ಪ ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ನೆಮ್ಮದಿಯಾಗಿ ಕೂರಂಗಿಲ್ಲ. ಇದು ನಿರಂತರವಾದಂಥ ಪ್ರಯತ್ನ ನಡೀತಾನೆ ಇರ್ತದೆ. ಖಂಡಿತವಾಗಿಯೂ ಈ ಒಂದು ಏನು ಪ್ರೋಸೆಸ್ ಇದೆ, ನಾನು ಖುಷಿಯಿಂದ ನಾನು ಇವತ್ತು ಕೆಲಸ ಮಾಡ್ತಿದ್ದೆ, ಮುಂದಕ್ಕೂ ಕೂಡ ನಾನು ಖಂಡಿತವಾಗಿಯೂ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ಯಾವುದೇ ರೀತಿಯಂಥ ಸಂಶಯ ಇಲ್ಲ. ಒಂದು ಪ್ರಾಮಿಸ್ ನಂಜನಗೂಡು ಜನರಿಗೆ ಏನು ಮಾಡಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಿ ತನಕ ನನಗೆ ಒಬ್ಬ ಮನೆ ಮಗನಾಗಿ ಎಲ್ಲರೂ ಕೂಡ ಇವತ್ತು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ನನಗೆ ತಂದೆ ತಾಯಿ ರೂಪದಲ್ಲಿ ಇವತ್ತು ನಿಂತು, ನನಗೆ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ನೋನಲ್ಲಿದ್ದಾಗ ನನಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಏನಿದೆ, ಇದು ನನ್ನ ಪುಣ್ಯಭೂಮಿ, ನನ್ನ ಕರ್ಮಭೂಮಿ. ನಾನು ಯಾವತ್ತಿಗೂ ಕೂಡ ನಮ್ಮ ಜನತೆಗೆ ಕೃತಜ್ಞತೆಯಾಗಿರ್ತೇನೆ. ಅವರ ಋಣವನ್ನು ತೀರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಅಭಿವೃದ್ಧಿಯ ಮುಖಾಂತರ, ಅವರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಮುಖಾಂತರ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿಯೂ ನಾನು ಮಾಡುತ್ತಲೇ ಇರ್ತೇನೆ. ಯಾಕಂತಂದರೆ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಸನ್ನಿವೇಶದಲ್ಲಿ ಒಟ್ಟಿಗೆ ಅವರು ತಂದೆ ತಾಯಿಯಾಗಿ, ಅಣ್ಣ ತಮ್ಮಂದರಾಗಿ ನನ್ನೊಟ್ಟಿಗೆ ನಿಂತು ಇವತ್ತಿಗೂ ಕೂಡ ನಾನು ಒಂದು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಅದೇ ರೀತಿಯಾಗಿ ನನಗೆ ಮನೆ ಮಗನ ಥರ ಇವತ್ತು ನೋಡ್ತಾರೆ. MLA ಬಂದರು ಅಂತ ಹೇಳಲ್ಲ, ಹೌದು, ನೇರವಾಗಿ ನನ್ನ ಹೆಸರಿಟ್ಟು ಕರೀತಾರೆ. ನಮ್ಮ ತಾಯಿ ನನ್ನ ಹೆಸರಿಟ್ಟು ಕರೀತಾರೆ. ಅದು ನನಗೆ ತೃಪ್ತಿ. ನಾನು ಸ್ವತಃ ಮನೆ ಮಗನಾಗಿ ಸ್ವೀಕಾರ ಮಾಡಿರೋಂಥದ್ದೇ ನನಗೆ. ಜಸ್ಟ್ ಸ್ವತಃ ಕೇಳಿದ್ದೀನಿ. 80 ವರ್ಷ ಒಬ್ಬರು ಕೂತ್ಕೊಂಡಿದ್ದರು, ವಯೋವೃದ್ಧರು. ಕೇಳಿದೆ ಹೆಂಗೆ ಸಾಯಿಬ್ರು ಅಂತ ಹೇಳಿದೆ. ಇಲ್ಲ, ನಮ್ಮ ಹುಡುಗಪ್ಪ, ಅದು ನಮ್ಮ ಮನೆ ಮಗಪ್ಪ, ಚೆನ್ನಾಗಿ ಮಾಡ್ತಾ ಇದೆ ಅಂದರೆ ಎಲ್ಲರ ಹತ್ರ ಕೂಡ ನೀವು ಒಳ್ಳೆಯವ್ರು ಅನ್ಸ್ಕೊಳ್ಳೋದು ಒಂದು, ಮತ್ತು ಕೆಲಸದಿಂದ ಒಳ್ಳೆಯವ್ರು ಅನ್ಸ್ಕೊತಾ ಇದ್ರಲ್ವಾ, ಅದಕ್ಕೆ ಮೆಚ್ಚಲೇಬೇಕಾಗಿರುವಂಥದ್ದು. ಒಂದು ರ್ಯಾಪಿಡ್ ಫೈರ್ ಪಟ ಅಂತ ಮುಗಿಸ್ಬಿಡ್ತೀನಿ. ನನ್ನ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಮುಗಿಸ್ಬಿಡಿ ಅಂತ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಆದರ್ಶ. ಈ ದೇಶ ಕಂಡಂತಹ ಒಬ್ಬ ಮಹಾನಾಯಕ, ದೀನದಲಿತರ ಆಶಾಕಂಡ್ರು ಅಂತ ಹೇಳಕ್ಕೆ. ಡಿ ಕೆ ಶಿವಕುಮಾರ್ ಸಾಹೇಬರು ಒಬ್ಬರು ಡೈನಾಮಿಕ್ ಲೀಡರ್. ನಮ್ಮ ತಂದೆಯವ್ರಿಗೆ ತುಂಬ ಆತ್ಮೀಯರಾಗಿದ್ದಂಥವ್ರು. ಇವತ್ತು ನನಗೆ ತಂದೆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನು ಇವತ್ತು ಇಟ್ಕೊಂಡು ಹೋಗ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಯಾವತ್ತೂ ಕೂಡ ನಮ್ಮ ಕುಟುಂಬಕ್ಕೆ ಯಾವತ್ತೂ ಕೂಡ ಅವರು ಆಧಾರ ಸ್ತಂಭವಾಗಿ ಇರೋವಂಥದ್ದು. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇವತ್ತು ನನಗೆ ಸಹೋದರನ ಥರ ನನಗೆ ಜೊತೆಯಲ್ಲಿದ್ದು ನನಗೆ ಅವರು ಇವತ್ತು ಜೊತೆಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಖುಷಿ. ರಾಹುಲ್ ಗಾಂಧಿ ಸಾಹೇಬರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಇಂದಿರಾ ಗಾಂಧಿ ಮೇಡಮ್ ಅವರು, ಅವರ ಗ್ರ್ಯಾಂಡ್ ಸನ್ನು, ಜೊತೆಗೆ ರಾಜೀವ್ ಗಾಂಧಿ ಸಾಹೇಬ್ರ ಸನ್ನು. ಇದರಿಂದ ಅವರ ಹಿಸ್ಟ್ರಿ ಸಾಕಷ್ಟು ಇತಿಹಾಸ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ದೇಶ ನಡೆಸೋ ಅಂತಹ ಎಲ್ಲ ರೀತಿಯಾದಂತಹ ಅವ್ರಿಗೆ ಕ್ವಾಲಿಟೀಸು ಇರೋಂಥ ಒಬ್ಬ ನಾಯಕ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಇಡೀ ವಿಶ್ವಕ್ಕೆ ಇವತ್ತು ಅವರು ಪ್ರಸಿದ್ಧಿ ಇದ್ದಾರೆ. ಎಲ್ಲ ಕಡೆ ಕೂಡ ಈಗ ನರೇಂದ್ರ ಮೋದಿ ಅವರು ಪ್ರಸಿದ್ಧರಾಗಿದ್ದಾರೆ. ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ. ಅಮಿತ್ ಶಾ ಅವರು ನಮ್ಮ ದೇಶದ ಒಬ್ಬ ಗೃಹ ಮಂತ್ರಿ. ನಮ್ಮ ನರೇಂದ್ರ ಮೋದಿಜಿರವ್ರಿಗೆ ಬಲಗೈ ಬಂಟನಾಗಿ ಅವರು ಇದ್ದಾರೆ. ಅವರು ಕೂಡ ಇವತ್ತು ನಮ್ಮ ದೇಶದ ಹೋಮ್ ಮಿನಿಸ್ಟರ್, ಗೃಹ ಸಚಿವರಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಫೇವರೆಟ್ ಲೀಡರ್
ಮಾರ್ಗದರ್ಶಕರು, ಐಡಿಯಲ್ ಅಂತ ನೋಡಿದ್ರೆ ಯಾರಂತ ನಮ್ಮ ಗೊತ್ತಿಲ್ಲ? ತಂದೆಯವರು. ಹೀರೋ ಚಲನಚಿತ್ರಕ್ಕೆ ಬರೋದಾದ್ರೆ ಚಲನಚಿತ್ರ ಅಂತ ಬಂದಾಗ ನಮಗೆ ನಮ್ಮ ತಾಯಿಯವರು ಯಾವಾಗಲೂ ಕೂಡ ಒಂದು ಹೇಳೋರು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾ ಹ್ಞೂ ಆಗದು ಎಂದು ಅಂತ ಒಂದು ಸಾಂಗ್ ಇದೆ, ಬಂಗಾರದ ಮನುಷ್ಯ, ಹೌದು. ಯಾವಾಗಲೂ ಕೂಡ ಹೇಳೋರು. ಆಗದು ಎಂದು ಕೈ ಆಗದು ಎಂದು ಕೈಕಟ್ಟು ಕುಳಿತಾರೆ. ಆ ಸಾಂಗ್ ಯಾವಾಗಲೂ ಹೇಳೋರು, ನನಗೆ ಇನ್ಸ್ಪಿರೇಷನಲ್ ಸಾಂಗ್ ಇದು ಅಂತ. ಹ್ಞೂ ಅದರಿಂದ ನನಗೆ ಆ ಮೂವಿ ನೋಡಿದ್ಮೇಲೆ ನನಗೆ ಹ್ಮ್. ತುಂಬ ಇನ್ಸ್ಪೈರ್ ಆಗಿ ಅವರನ್ನು ನಾನು ಸ್ಮರಿಸ್ಲಿಕ್ಕೆ, ಯಾಕಂದರೆ ನಮ್ಮ ಜಿಲ್ಲೆಯವರು, ಹೌದು. ಚಾಮರಾಜನಗರ ಜಿಲ್ಲೆಯವರು, ನಾವು ಸ್ಮರಿಸ್ಲಿಕ್ಕೆ. ಕಾಡ್ನವರು ಅಂತ ಹೇಳ್ಕೊತಿದ್ರು ಪ್ರತಿ ಬಾರಿ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ Thank you. ಅವಕಾಶ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಇದಾಗಿತ್ತು ದರ್ಶನ್ ಧ್ರುವನಾರಾಯಣ ಅವರ ಮಾತು. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.